ಎಲ್ಲ ಏನೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವ್ಲಾಗಿಗೆ ಸ್ವಾಗತ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಸೊ ಇವತ್ತಿನ ರೈಡ್ ಬಂದು ಒನ್ ಡೇ ರೈಡು. ಇಲ್ಲೇ ಆಂಧ್ರ ಪ್ರದೇಶ್ ಹತ್ರ ಹಾರ್ಸ್ಲೆ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಫ್ರೆಂಡ್ಸು. ಆ್ಯಸ್ ಯೂಶ್ವಲ್ ನಮ್ಮ ಜೊತೆ ಇರೋದು ಅಭಿ ಮತ್ತು ಪ್ರಶಾಂತ್ ಅವರು. ಇನ್ನೊಬ್ಬ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಸೊ ಈಗ ನಾನು ಇಲ್ಲಿದ್ದೀನಿ. ಇದು ಯಾವುದು ಏರಿಯಾ ಗೊತ್ತಿಲ್ಲ. ಇಂದಿರಾನಗರ್ ಮೀಟಿಂಗ್ ಪಾಯಿಂಟ್ ಹೇಳಿದ್ದೀನಿ. ಸ್ಟ್ರೈಟಾ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಹತ್ರ ಅಂತ ಹೇಳಿದ್ದೀನಿ. ಯಾವುದು ಇದು? ಗುರುದ್ವಾರ ಶ್ರೀ ಗುರು ಶ್ರೀ ಬಸಪ್ಪ. ಒಬ್ಬ ಫ್ರೆಂಡ್ PTM ಇಂದ ಇಂದಿರಾನಗರ್ ಜಾಯ್ನ್ ಆಯ್ತಾನೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಇನ್ನೊಬ್ಬ ರೈಡರ್ ಬಂದಿದ್ದಾರೆ, ಅಭಿ ಅವರು ಆಲ್ರೆಡಿ. ಸೊ ಇಲ್ಲಿಂದ 139 ಕಿಲೋಮೀಟರ್ಸು. ಇವಾಗ ನಾವು ಹೋಗ್ತಿರೋದು ಒಂದು ಒಳ್ಳೆ ಸ್ಪಾಟು. ಈ ಸ್ಪಾಟ್ನ ಆಂಧ್ರ ಪ್ರದೇಶದ ಊಟಿ ಅಂತಲೂ ಕರೀತಾರೆ. ಯಾವ ಜಾಗ ಅಂತ ಹೇಳ್ತೀವಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ ಹೆಸರು ಜಾಗ ಹೇಳ್ಬಿಟ್ಟೆ ನಾನು. ಜಾಗ ಹೇಳ್ಬಿಟ್ಟೆ. ನಡೀರಿ. ಹಾಂ, ಟ್ಯೂಷನ್ ತಗೊಂಡಿದ್ದೆ. ಅದೇನೋ ಅದ್ರ ಹಿಸ್ಟ್ರಿ ಆಮೇಲೆ ಹೇಳು. ಸರಿ, ಹೊಡೋಣ. ರೈಡರ್ಸ್ ಇದ್ದಾರೆ ಅನಿಸುತ್ತೆ. ಮೇಲೆ ಹೇಗಿರುತ್ತೋ ಫುಲ್ ಆಗಿರುತ್ತೆ. ಬೇಗ 5:05 ಇಲ್ಲಿ ಬೆಳಕಾಗ್ಬಿಟ್ಟಿತ್ತು. ಈ ಕಡೆ ನಾವು ಕರ್ನಾಟಕದಲ್ಲಿ ಇದ್ದೀವಿ, ಬಾರ್ಡ್ರು ಆ ಥರ ದಾಟಿಲ್ಲ. ಈ ಕಡೆ ಪೂರ್ತಿ ಬಾರ್ಡ್ರ್ ಅಂದಲ್ಲೆಲ್ಲ ಜಾಸ್ತಿ ತಿರುಗೋರು ಇರ್ತಾರೆ. ರೋಡ್ ಮಾತ್ರ ಸೂಪರ್ ಆಗಿದೆ, ಆರಾಮಾಗಿ ಹೋಗ್ತಾ ಇದೆ. ಏನಿದು ರೋಡ್ ಹಿಂಗೈತೆ, ಇಲ್ಲೇ ಆಫ್ ರೋಡ್ ಹೋಗೈತೆ ಅರ್ಥ. ಸ್ವಲ್ಪ ಅಧ್ವಾನ ಆಗಿದ್ದಾವೆ ಬರ್ತಾ ರೋಡ್ಗಳು. RTO ಚೆಕ್ ಪೋಸ್ಟ್ ಕೋಸ್ಟ್ಲೋ ಕೀಪ್ ಲೆಫ್ಟ್. AP ಆಂಧ್ರ ಪ್ರದೇಶ್. ಇವು TSಗೆ ಬರಲ್ಲ, APಗೆ ಬರುತ್ತೆ ಅನಿಸುತ್ತೆ. ಓ ಸಮಾಧಾನ. ಒಳಗಾಗಿದೆ. ಅಲ್ಲೆಲ್ಲ ಬೆಟ್ಟ ಗುಡ್ಡಗಳು ಚೆನ್ನಾಗಿ ಕಾಣ್ತಾ ಇದೆ, ಫುಲ್ಲು ಮುಚ್ಚಿಕೊಂಡು. ಇನ್ನೊಂದು ನನ್ನ ಗಾಡಿಗೆ ಫ್ರಂಟ್ ಹೊಸ ಟೈರ್ ಹಾಕ್ಸ್ಬಿಟ್ಟಿದ್ದೀನಿ. ಮ್ಯಾಕ್ಸ್ ಫ್ಲೋರು ಚೆನ್ನಾಗಿದೆ. ನೋಡೋಣ, ಇನ್ನೊಂದು ಸ್ವಲ್ಪ 1000 ಓಡಿಸ್ಬಿಟ್ಟು ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ. ಯಾಕೆ ಬ್ಯಾಕ್ ಮ್ಯಾಕ್ಸಿಸ್ಸೇ ಹಾಕ್ಸಿರೋದು. ಮ್ಯಾಕ್ಸಿಸ್ 15 16,000 ಇದ್ದಾಗ ಚೇಂಜ್ ಮಾಡಿಸಿದ್ದು. ಈಗ 22,000 ಆಗಿದೆ. ಒಳ್ಳೆ ಬಾಳಿಕೆ ಬಂದಿದೆ ಮತ್ತು ಒಳ್ಳೆ ಗ್ರಿಪ್ ಇದೆ, ರೋಡ್ ಗ್ರಿಪ್ ಚೆನ್ನಾಗಿದೆ. ಅದಕ್ಕೆ ಮ್ಯಾಕ್ಸಿಸ್ಸೇ ತೊಗೊಂಡೆ. ಫ್ರಂಟು ಚೇಂಜೇ ಮಾಡಿಸಿರಲಿಲ್ಲ, ತೊಗೊಂಡು ಬಾಗಿಲಿಂದ. ಹೊಂಟೊಂದಿರ ಹುಷಾರಾಗಿ ಕೂತ್ಕೊಳ್ರಿ.
ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾ ರೆಡಿ ಮುಂದೆ ಹಾಕಿಲ್ಲ ನೋಡ, ಅಲ್ಲಿ ಹೆಂಗ್ ಕಾಣ್ತಾ ಇದೆ ನೋಡೋ ಬೆಟ್ಟ, ಅದು ಕ್ರೇಜಿ ವ್ಯೂ ಅಲ್ಲೇ. ಕ್ರೇಜಿ ವ್ಯೂ ಅಲ್ಲ ಬೆಟ್ಟ ಅದು. ಅದಲ್ಲ, ಚೆನ್ನಾಗಿದೆ ಒಂಥರ. ಶಿಷ್ಯ ಹಿಸ್ಟ್ರಿ ತಿಳ್ಕೊಂಡಿದ್ಯಾ ತಾನೇ? ಅಲ್ಲಿ ಹೋದ್ಮೇಲೆ ಹೇಳಿವಂತೆ. ಹೇಗಿತ್ತು ಇಡ್ಲಿ ಚಟ್ನಿ? ಇಡ್ಲಿ ಚಟ್ನಿ ಹೇಗಿತ್ತು? ನೆಕ್ಸ್ಟ್ ಲೆವೆಲ್ಲ. ಇವನು ಅಂಡ ಇಡ್ಲಿ ತಿಂದ, ನಾಲ್ಕು ಇಡ್ಲಿ ತಿನ್ಕೊ. ಇಡ್ಲಿ ಮಾತ್ರ ಮಲ್ಲಿಗೆ ಹೂವು. ಅಲ್ಲಿ ತಿನ್ನಕ್ಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ, ಇನ್ನೇನು ಇಡ್ಲಿದ್ ಬೇರೆ ರೆಕಾರ್ಡ್ ಮಾಡ್ಕೋತೀನಿ. ಇನ್ನೊಂದು ಎಷ್ಟ 30 ಕಿಲೋಮೀಟ್ರಾ? 29. ಇನ್ನೊಂದು 30 ಮಿನಿಟ್ಸ್, 35-40 ಮಿನಿಟ್ಸಲ್ಲಿ ಹೊಡಿತೀವಿ. ನಿಧಾನಕ್ಕೆ ಹೋಗ್ರಿ. 4 ಗಂಟೆಗೆ ಇರ್ತೀವಿ ನೋಡೋಣ, ಬೇರೆ ಪ್ಲೇಸಸ್ ಇದ್ರೆ ನೋಡ್ಕೊಂಡು ನೋಡೋಣ. ಹಲೋ ಹೋಗ್ತಾ ಈ ದೊಡ್ಡಬಳ್ಳಾಪುರದ ಮೇಲೆ ಹೋಗಕ್ಕಲ್ವಾ? ಅಲ್ಲ, ಅಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತಲ್ಲ ಅಂತ. ಅದು ಅಷ್ಟ ಯಲಹಂಕ ಬಂದು ಸೀದಾ ಜಾಲಹಳ್ಳಿ ಹೊಡ್ಕೊಂಡು ಹೋಗ್ಬಿಡ್ಬೋದು ನಾವು. ಇದು KR ಪುರಂ ಗೊತ್ತಲ್ಲ? ನಿಮ್ಮ ಐನ್ ಬ್ಯಾಗಲ್ಲಿ ಹಿಡ್ಕೊಂಡು ಮತ್ತಿರ್ಗಾ ಕೇಳ್ತಿದ್ಯಾ? ಜಾಬಲ್ಲಿ ಹಿಡ್ಕೋ. ಸರಿ ನಡ್ರಿ. ಹಾ, ನೀ ಮುಂದೆ ಹೋಗ. ಸ್ಲೇ ಹಿಲ್ಸ್. ಇದನ್ನು ಇನ್ನೊಂದು ಹೆಸರಲ್ಲಿ ಕರೀತಾರಂತೆ, ಊಟಿ ಆಫ್ ಆಂಧ್ರ ಪ್ರದೇಶ್ ಅಂತ. ನೋಡೋಣ ಹೇಗೆ, ಯಾವ ಥರ ಊಟಿ ವೈಬ್ಸ್ ಕೊಡುತ್ತಾ ಅಂತ. ಶಿವ 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 ಒಂಥರ ಆಲ್ಮೋಸ್ಟ್ ಊಟಿ ವೈಬ್ಸ್ ಅಂದ್ಕೊಳ್ಳಿ. ಬಂಡೀಪುರಿಂದ ಹೋದ್ರೆ ನಿಮಗೆ ಇಲ್ಲಿ ಮಸೀನಗುಡಿಯಿಂದ ಸ್ವಲ್ಪ ಹೀಗೆ ಬರೋದು. ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಫಾಕಿ ಕವರ್ ಆಗಿದೆ, ಚೆನ್ನಾಗಿರೋದು. ನಮ್ಮ ಚಾಮುಂಡಿ ಬೆಟ್ಟ ಹತ್ತದಂಗಿದೆ. ಒಳ್ಳೆ ಫಾಗಿಗೆ ಸಿಕ್ಬಿಟ್ರೆ ನೋಡ. 8 ಕಿಲೋಮೀಟರ್ಸ್. ಕಾಣ್ತಾ ಇದೆ ನಡಿ, ನೀನೇನು ತೋರಿಸ್ಬೇಡ, ನಾನು ನೋಡ್ತೀನಿ. ನಿಲ್ಸೋ. ಓಹೋ, ಮೇಲೋದ್ರೆ ಇನ್ನೂ ವ್ಯೂ ಚೆನ್ನಾಗಿ ಕಾಣುತ್ತೆ ಅನ್ಕೊತೀನಿ. ಚಾಮುಂಡಿ ಬೆಟ್ಟ ಹತ್ತದಂಗಿಲ್ವಾ? ಚಾಮುಂಡಿ ಬೆಟ್ಟ ಹತ್ತದಂಗ ಐತೆ ಅಂತ ಏನ?
ಚಾಮುಂಡಿ ಬೆಟ್ಟ ಹತ್ರ ಐತಲ್ಲಪ್ಪ ಅಂತ. ಹೌದು, ನಾನು ಹಂಗೆ ಅಂದೆ, ಚಾಮುಂಡಿ ಬೆಟ್ಟದ ಥರ ಇದೆ. ಫಾಗ್ ಒಂದಿಲ್ಲ ಶಿಷ್ಯ, ಬೇಗ ಬರ್ಬೇಕು. ಗಾಡಿ ಫೋಟೋನೇ ತೆಗಿಲಿಲ್ವಲ್ಲೋ, ಚೆನ್ನಾಗಿಲ್ಲ ಇಲ್ಲಿ. ಮೇಲೆ ಹೋಗೋಣಪ್ಪ. ಹಾಂ, ನನ್ನ ಕ್ಯಾಮ್ರಾ ಚೆನ್ನಾಗಿಲ್ಲ, ತೆಗಿ ಮಚ್ಚ, ನಾನು ನಿಂತ್ಕೋತೀನಿ, ತೆಗಿಯೋ. ಯಾರ ನೀನು ಎಂಟ್ರೇನಾ? ಆಗಿಲ್ಲ, ಜಿಲ್ಲ ಅಷ್ಟೇ, ಚಿಲ್ಡ್ ವೆದರ್, ಸ್ಟೇ ಆಗ್ತಿದೆ. ಬರೀ ಗಾಳಿ ಇದೆ. ಸನ್ರೈಸಿಗೆ ಬಂದಿದ್ರೆ ಸೂಪರ್ ಆಗಿರೋದು, ಇನ್ನೂ ಬೇಗ. ಎಷ್ಟೇ ಬೇಗ ಬಿಟ್ಟರು ಲೇಟಾಗಿ ಆಗುತ್ತೆ. 8 ಗಂಟೆ ನಾವು ಬಿಟ್ಟಿದ್ದು ಬೆಂಗಳೂರು 4 ಗಂಟೆ. ಹಾಂ, ಸೂಪರ್ ಆಗಿದೆ. ಸನ್ರೈಸಿಗೆ ಸಖತ್ತ ಕಾಣುತ್ತೆ, ಫಾರ್ ಬೆಟರ್. ಮರಿ ನೀನು ಮೈಕ್ ಹಾಕೊಳ್ಳು, ಕೇಳಿಸಲ್ಲ. ಮೈಕ್ನಲ್ಲಿ ಅಲ್ಲಿ ತೆಗೆದು ಹಾಕೊಳಕ್ಕಾಗಲ್ಲ, ಅದನ್ನ ಅಟ್ಯಾಚ್ ಮಾಡಿರೋದು. ಹೇಳು. ಹೆಲ್ಮೆಟ್ ಇಕ್ಕು, ಹೆಲ್ಮೆಟ್. ಹಾಂ, ಹೆಲ್ಮೆಟ್ ಇಕ್ಕೊಂಡು ಟ್ಯಾಗ್ ಹಾಕೋ. ಬಂದ್ಬಿಡು, ತೋರಿಸ್ಕೊ. ಮಾಡ್ತಾ ಇದ್ದೀನಿ ತಾನೇ, ಹೇಳು. ಆಮೇಲೆ ಸುತ್ತ ಮಾಡ್ತೀನಿ. ತೋರಿಸು, ಜನಕ್ಕೆಲ್ಲ ತೋರಿಸು, ವೀಕ್ಷಕರಿಗೆಲ್ಲ, ಅಂತರದಲ್ಲ ರಸಿಕರಿಗೆ ಎಲ್ಲ ಏನು ಕಾಣ್ತಿದೆ ನಿಮಗೆ, ಇದೆಲ್ಲ ನಂದಲ್ಲ. ನಂದು ಅಲ್ಲ. ಹೇಳಪ್ಪ, ಕತೆ ಹೇಳಪ್ಪ. ಈಗ ನಾವು ಬಂದಿರೋದು ಆಂಧ್ರ ಪ್ರದೇಶದಲ್ಲಿರುವಂಥ ಒಂದು ಜಾಗ. ಈ ಜಾಗ ಆಂಧ್ರ ಪ್ರದೇಶದ ಊಟಿ ಆಫ್ ಆಂಧ್ರ ಪ್ರದೇಶ ಅಂತಲೂ ಕರೀತಾರೆ. ಏನಕ್ಕಂತಂದರೆ ಇಲ್ಲಿರೋಂಥ ಚಿಲ್ನೆಸ್ ಕೋಲ್ಡು ಹೆಂಗೆ ಹೊಡಿಯುತ್ತೆ ಕೇಳ್ರಿ, ಅದನ್ನು ಕೇಳ್ರಿ ಬೇಕಾದ್ರೆ. ಇದೆ ಮಾಪ್ ಚಳಿ, ಸಖತ್ ಚಳಿ ಗಾಳಿ ಹೊಡಿತೈತೆ. ಟೈಮು 8:30, 8 ಗಂಟೆ, 8 ಕಾಲು, 8:22, 8:30 ಮಾಡ್ಬಿಡೋಣ. ಚಳಿ ಹೊಡಿತಾ ಇದೆ. ಈ ಒಂದು ಜಾಗಕ್ಕೆ ಹಾರ್ಸ್ಲೆ ಹಿಲ್ಸ್ ಅಂತ ಕರೀತಾರೆ. ಬಟ್ ಇದು ಅವಾಗ ಏನಾಗಿತ್ತು ಅಂತಂದರೆ, ಹಂಗೆ ಆಮೇಲೆ ಕಟ್ ಮಾಡ್ಕೊ ಹೇಳ್ತೀನಿ, ನನಗೆ ಹೆಸರು ಮಾಡ್ತಾ ಇದ್ದೀನಿ. ಎರಗುಲು ಮಾಲಮ್ಮನ ಕೊಂಡ. ಇದನ್ನ ಮೊದಲು ಅವಾಗಿನ ಕಾಲದಲ್ಲಿ ಎರಗಲು ಮಾಲಮ್ಮನ ಕೊಂಡ ಅಂತ ಕರೀತಾರೆ. ಎರಗಲು ಅಂತಂದ್ರೆ ಆನೆ, ಮಾಲಮ್ಮ ಅಂತಂದ್ರೆ ಇಲ್ಲಿದ್ದಂಥ ಒಂದು ಸ್ಥಳೀಯ ಹೆಣ್ಣುಮಗಳು, ಕೊಂಡ ಅಂತಂದ್ರೆ ಬೆಟ್ಟ. ಆನೆಗಳು ಇರುವಂಥ ಬೆಟ್ಟ ಮತ್ತು ಹೆಣ್ಣುಮಗಳು ಎಲ್ಲಮ್ಮ ವಾಸ ಮಾಡ್ತಿದ್ದಂಥ ಒಂದು ಬೆಟ್ಟ ಈ ಜಾಗ ಆಗಿತ್ತು. ಆಮೇಲೆ 1873 ಬ್ರಿಟಿಷ್ ಗವರ್ನರ್ ಜನರಲ್ಲು ಹಾರ್ಸ್ಲೆ ಅನ್ನೋ ಒಬ್ಬ ಬಂದು ಇಲ್ಲಿರೋ ಒಂದು ಚಳಿ ವಾತಾವರಣಕ್ಕೆ ಇಷ್ಟ ಆಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ತಾನೆ. ಅದರಿಂದ ಇದು ಹಾರ್ಸ್ಲೆ ಹಿಲ್ಸ್ ಅಂತ ಕರೀತಾರೆ. ಸೊ ಜನಗಳೇ ಹೇಳಿದ್ನಲ್ಲ ಆವಾಗಲೇ, ಇವನು ನಮ್ಮ ಧರ್ಮೇಂದ್ರ ಸರ್ ಇದ್ದಾರಲ್ಲ, ಅವ್ರದ್ದು ವಿಡಿಯೋಸ್ ನೋಡಿ ಅವ್ರ ಥರನೇ ಹಿಸ್ಟ್ರಿ ಬಗ್ಗೆ ಜಾಸ್ತಿ ತಿಳ್ಕೊಬಿಟ್ಟಿದ್ದಾನೆ. ಅದಕ್ಕೆ ಆವಾಗಲೇ ಇವನ ಕೈಲಿ ಹೇಳಿಸ್ತೀನಿ ಅಂದಿದ್ದು ನಾನು. ಸೊ ನೋಡಿ, ವ್ಯೂ ಆವಾಗಲೇ ತೋರಿಸ್ತೀನಿ, ಮತ್ತೆ ಕ್ರೇಜಿ ಇದೆ. ಸನ್ರೈಸ್ ಬಂದಿರೋ ಇನ್ನೂ ಕ್ರೇಜಿ ಇರೋದು. ಅವ್ನು ಯಾರೋ ಟೈಟಾನಿಕ್ ಪೋಸ್ ಕೊಡ್ತಾವನೆ. ಕಮ್ಮಿ ಅಂದ್ರೂ 160 ಕಿಲೋಮೀಟ್ರಲ್ಲಿ ಸಿಗುವಂಥ ನಿಮಗೆ ನೈಸರ್ಗಿಕ ದರ್ಪಣ. ಏನೋ ಸಿಟಿ ಒಳಗೆ ಬರಬೇಕು, ಅದೇ ಬೇಜಾರು, ಏನೂ ಮಾಡೋಕ್ಕಾಗಲ್ಲ. ಹೊಸ್ಕೋಟೆ ದಾಟ್ತಿದ್ರಂಗೆ ಆರಾಮು. ಹೆಂಗೋ ರೆಕಾರ್ಡ್ ಆಗ್ತಿದೆ, ಬಾ ಹೋಗಿ ಹಿಂದೆ ಹೋಗು, ರೆಕಾರ್ಡ್ ಮಾಡು. ಆಗ್ತಾ ಇದೆಯಾ? ಬಾ ಮತ್ತೆ ಬಾರೋ, ಹುಷಾರಪ್ಪಲು. ಅವನಿಗೆ ಬರ್ತಾನೆ. ಅಮೇಜಿಂಗ್ ಸ್ಪೈಡರ್ ಮ್ಯಾನ್. ನಾನು ಬಂದೆ, ಅಲ್ಲೇ ಬಂದೆ. ಆ ಕಡೆ ನೋಡು ಅಪ್ಪತ್ತ, ಈ ಸ್ಟ್ರೈಟು ತುದಿದ್ದೀವಿ. ಯಾವ ಮಾಡಿದ್ರೆ ಏನಿಲ್ಲ, ಯಾವ ಮಾಡಿದ್ರೆ ಬಟಾಣಿ. ಬ್ಯಾಕ್ ಹಾಕೋದ್ರ ಇರೋ, ನಾನು ಮುಂದೆ ವ್ಯೂ ತೋರಿಸ್ಕೊಂಬರ್ತೀನಿ. ಸೊ ನೀವು ನೋಡಿ, ರೆಕಾರ್ಡ್ ಆಯ್ತಾ? ನೋಡು, ತುದಿ ಬಿದ್ದರೆ ಏನಿಲ್ಲ, ಭೂ ಕೈಲಾಸ. ಸೇಫ್ಟಿಯಾಗಿ ಬರಬೇಕು. ಎಲ್ಲ ಸಾವಿರ ಪಾಲ್ ಪ್ರಕೃತಿ ಮೇಲು, ನಾವು ಕೀಳೆ. ಆಹಾ, ಏನು ಗಾಳಿ, ಏನು ಪಕ್ಷಿ, ಬರ್ಡ್ ವ್ಯೂ ಇದು.
ಬರ್ಡ್ ವ್ಯೂ, ಪಕ್ಷಿಗಳು ಕಾಣೋ ವ್ಯೂ ಇದು, ರಮ್ಯ ಮನೋಹರ ವ್ಯೂ. ಕ್ರೇಜಿ ಜಾಗ ಮಾಲಮ್ಮಕೊಂಡ ಆರ್ ಹಾರ್ಸ್ಲೆ ಹಿಲ್ಸ್. ಬನ್ನಿ ಮಜಾ ಮಾಡಿ. ಸೈನಿಂಗ್ ಆಫ್ ಹಾರ್ಸ್ಲೆ ಹಿಲ್ಸ್. ಇವಾಗ ಏನೋ ಪ್ಲೇಸಸ್ ನೋಡೋಕ್ಕಿಲ್ಲ ಅಂದ್ರೆ ಬ್ಯಾಂಗ್ಳೂರು ಹೊರಟ್ಬಿಡ್ತೀವಿ. ಮಧ್ಯಾಹ್ನ ಒಂದು 3-4 ಗಂಟೆ ಅಷ್ಟೊತ್ತಿಗೆ ಇರ್ತೀವಿ ಅಲ್ಲಿ. ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ನನ್ನ ಈ ಪುಟ್ಟ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್.